ಫ್ಯಾನ್ ಆಫ್ ಮಾಡೋದು. ಕಮ್ಮಿ ಹೇಳಿದ ಅರ್ಥ ಆಗೋದಿಲ್ಲ. ಅವನಿಗೆ ಸೆಕೆ ಆಗಿದೆ, ನನಗೆ ಸೆಕೆ ಆಗೋದಿಲ್ಲ ಅಂತೇಳಿ. ಅವನಿಗೆ ಸೆಕೆ ಆಗೋದಿಲ್ಲ, ನನಗೂ ಸೆಕೆ ಆಗ್ತದೆ. ಇದು ಅರ್ಥ ಆದರೆ ಒಳ್ಳೇದು ಮಾತು. ಫ್ಯಾನ್ ನನಗೆ ಗಾಳಿ ಹಾಕಿದ್ರೆ ಅವ್ರಿಗೆ ಯಾರು ಗಾಳಿ ಹಾಕ್ತಾರ? ನನಗೆ ನೀನು ಗಾಳಿ ಹಾಕಿದ್ರೆ ಅವ್ರಿಗೆ ಯಾರು ಗಾಳಿ ಹಾಕ್ತಾರೆ? ಅವ್ರಿಗೆ ತಂಪಾಗ್ತದೆ. ಹೇಗೆ ತಂಪಾಗ್ತದೆ? ಹೇಗೆ ತಂಪಾಗ್ತದೆ? ಓದಿರೋ ಮಾತನ್ನು ಒಳಗೆ ತಕೊಂಡ್ರೆ ತಂಪಾಗ್ತದೆ. ಬಿಸಿಯೂ ಆಗ್ಬೋದಲ್ಲ, ತಂಪೇ ಆಗ್ಬೇಕಂತೆ, ಬಿಸಿ ಕೂಡ ಆಗ್ಬೋದು. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರ್ಬೇಕು ಅಂತ ಹೇಳುದು. ಗೊತ್ತಾಯ್ತಾ? ಹೇಳಕ್ಕಾಗ್ತದ? ಎಲ್ಲ ಒಂದೇ ರೀತಿಯಲ್ಲಿ ಇರ್ಬೇಕು, ಮೇಲೆ ಕೆಳಗೆ ಮಾಡಬಾರ್ದು. ಕೇಳ್ಬೋದು, ನೀವೇನು ಮೇಲೆ ಕೂತ್ಕೊಂಡಾಗಂದ್ರೆ ನಾನು ಕೂತ್ಕೊಳ್ಳಿಲ್ಲ, ಕೂತ್ಕೊಳಿಸಿದ್ದೆ. ಗೊತ್ತಾಯ್ತಾ? ಇಲ್ಲಿ ಕೂತ್ಕೊಳಿಸಿದ್ದಾರೆ. ಇದೇ ರೀತಿ ನೀವು ಕೂಡ ಇಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳುದು ನಾವು. ಇದು ನಿಮ್ಮ ಸೀಟ್, ನನ್ನ ಸೀಟ್ ಅಲ್ಲ ಅಂತ ಹೇಳುದು. ನಾನು ಹೋಗ್ತೇನೆ, ಹೋದ ನಂತರ ಒಬ್ಬ ಬೇಕು ಸೀಟಿಗೆ. ಎಲ್ಲಿಯೋ ಭಾರತ ದೇಶದಲ್ಲಿ, ಪ್ರಪಂಚದಲ್ಲಿ ವ್ಯರ್ಥ ಆಗುವುದಿಲ್ಲ ಗುರುವಿನ ಮಾತು. ಖಂಡಿತವಾಗಿ ವ್ಯರ್ಥ ಆಗುವುದಿಲ್ಲ. ವ್ಯರ್ಥ ಆಗ್ತದೆ ಅಂತ ತಿಳ್ಕೊಳ್ಳುವ ದೊಡ್ಡ ಮುಟ್ಟಾಳು ಅಜ್ಞಾನಿ. ಅರ್ಥ ಹೇಳುದು. ಪ್ರಪಂಚದಲ್ಲಿ ಎಲ್ಲಿಯಾದರೂ ಒಬ್ಬ ಹುಟ್ತಾನೆ ಅಂತ ಹೇಳುದು ಈ ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ. ಆಗ ಸೀಟು ನನ್ನದಲ್ಲ, ಕೂತುಕೊಳಿಸಿದ್ದು ನೀವು, ಸೀಟು ಕೊಟ್ಟು ನೀವು ಕೂತ್ಕೊಳಿಸಿದ್ದು, ನೀವು ಆಯ್ಕೆ ಮಾಡಿದ್ದು. ನಾನು ಕೇಳಲಿಲ್ಲ, ಬಂದು ಓಟು ಕೇಳಲಿಲ್ಲ. ಅರ್ಥ ಆಗ್ತಾ ಇರೋದು. ನೀವು ಆಯ್ಕೆ ಮಾಡಿ ಇಲ್ಲಿ ಕೂತ್ಕೊಳಿಸಿದ್ದೀರಿ. ಯಾಕೆ ಕೂತ್ಕೊಳಿಸಿದ್ರಿ ಅಂತೇಳಿ ಅದು ನಿಮಗೆ ಗೊತ್ತು. ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟಂತ ವಿಚಾರ ಅಲ್ವಾ? ಎಲ್ಲ ಒಂದೇ ರೀತಿ ಇರಬೇಕು ಅಂತ ಹೇಳೋದು. ಶಾಲೆ ಒಂದೇ, ಅರ್ಥ ಆಗ್ತಲ್ವ? ಶಾಲೆ ಒಂದೇ. ಆದ್ರೆ ಶಾಲೆಯಲ್ಲಿ ತರಗತಿಗಳು ಬೇರೆ ಬೇರೆ. 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, 5ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸು, 10ನೇ ಕ್ಲಾಸು ಹೀಗೆ ಬರ್ತದೆ ಅಲ್ವಾ? ಶಾಲೆ ಒಂದೇ ಅಲ್ವಾ? ಒಂದೇ ಗ್ರೌಂಡಿನೊಳಗೆ ಇರ್ತಲ್ವ? ಆಗ 1ನೇ ಕ್ಲಾಸಿನ ಹುಡುಗರು 10ನೇ ಕ್ಲಾಸ್ನ ಹುಡುಗರ ಹತ್ರ ಯಾವ ರೀತಿ ಇರ್ತಾರೆ? 1ನೇ ಕ್ಲಾಸ್ನ ಹುಡುಗರು 5ನೇ ಕ್ಲಾಸ್ನ ಹುಡುಗರ ಹತ್ರ ಯಾವ ರೀತಿ ಇರ್ತಾರೆ? ಶಾಲೆ ಒಂದೇ. ಅವರವರು ಕಲಿತ ಕಾರಣ ಅವರವರಿಗೆ ಆಯಾಯ ಸ್ಥಿತಿ ಸಿಕ್ಕಿದೆ. 1ನೇ ಕ್ಲಾಸ್ ಪಾಸ್ ಆಗಿ 2ನೇ ಕ್ಲಾಸಿಗೆ ಹೋದ್ರು, 2ನೇ ಕ್ಲಾಸ್ ಪಾಸ್ ಆಗಿ 3ನೇ ಕ್ಲಾಸಿಗೆ ಹೋದ್ರು, 3ನೇ ಕ್ಲಾಸ್ ಪಾಸ್ ಆಗಿ 4ನೇ ಕ್ಲಾಸಿಗೆ ಹೋದ್ರು. ಹೀಗೆ ಒಂದೊಂದು ಕ್ಲಾಸ್ ಪಾಸ್ ಆಗಿ ಹೋಗ್ತಾನೆ ಇರ್ತದೆ ಅಲ್ವಾ? ಶಾಲೆ ಒಂದೇ ಅಲ್ವಾ? ಸತ್ಯ ಅಲ್ವಾ? ಅದೇ ರೀತಿ ಅವರವರ ಪ್ರತಿಭೆಯನ್ನು, ಅವರವರ ಒಳಗೆ ಕೊಟ್ಟ ಜ್ಞಾನವನ್ನು ನಾವು ಯಾವಾಗ ಹೊರಗೆ ತರಲಿಕ್ಕೆ ಪ್ರಯತ್ನ ಪಡ್ತೇವೋ ಆವಾಗ ನಮಗೆ ಈ ಪ್ರಪಂಚ ಒಳ್ಳೆ ಒಂದು ಗೌರವವನ್ನು ಕೊಡ್ತದೆ. ಅರ್ಥ ಆಗ್ತಾ ಹೇಳಿದ್ದು? ಪ್ರಪಂಚ ನಮಗೆ ಗೌರವ ಕೊಡುವುದು ಯಾವಾಗ? ನಮ್ಮ ಒಳಗಿರುವ ಪ್ರತಿಭೆಯನ್ನು ನಾವು ಹೊರಗೆ ತರಬೇಕು. ನಮ್ಮ ಟ್ಯಾಲೆಂಟ್, ನಮ್ಮ ಜ್ಞಾನವನ್ನು. ಪ್ರತಿಯೊಬ್ಬನ ಒಳಗೂ ಜ್ಞಾನ ಇದೆ. ಈ ಮನುಷ್ಯ ಜನ್ಮ ಅಂತ ಹೇಳಿದ್ರೆ ಅಷ್ಟು ಪವಿತ್ರವಾದ ಜನ್ಮ. ಇದನ್ನು ಅರ್ಥ ಮಾಡಿಕೊಳ್ಬೇಕೆಲ್ಲ. ಮುಖ್ಯವಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು. ಪ್ರತಿಯೊಬ್ಬನ ಒಳಗೆ ಒಂದೊಂದು ಅದ್ಭುತವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತ, ಅದ್ಭುತವಾದ ಚೈತನ್ಯವನ್ನು ಕೊಟ್ಟಿದ್ದಾನೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ಅಂತ ಹೇಳುದು. ನಾವು ಯಾಕೆ ಹೀಗೆ ಹುಟ್ಟಿದ್ದೇವೆ ಅಂತೇಳಿ. ಯಾಕೆ ನಾವು ನಾಯಿಯಾಗಿ ಹುಟ್ಟಲಿಲ್ಲ? ಯಾಕೆ ನಾವೊಂದು ಹಸುವಾಗಿ ಹುಟ್ಟಲಿಲ್ಲ? ಯಾಕೆ ನಾವೊಂದು ಕಾಗೆಯಾಗಿ ಹುಟ್ಟಲಿಲ್ಲ? ಅದು ಕೂಡ ಹುಟ್ಟಿದೆ ಅಲ್ವಾ? ನಮ್ಮ ಕಣ್ಣೆದುರು ಕಾಣ್ತದಲ್ವಾ? ಅದು ಕೂಡ ಜನ್ಮವಲ್ವಾ? ಹಾಗೆ ಯಾಕೆ ನಾವು ಹುಟ್ಟಲಿಲ್ಲ? ನಾವು ಯಾಕೆ ಹೀಗೆ ಹುಟ್ಟಿದ್ದೇವೆ ಎಂಬ ಸ್ಥಿತಿಯನ್ನೆಲ್ಲ ತಿಳಿದುಕೊಳ್ಳುವುದು ಒಂದು ಗುರುವಿನ ಹತ್ರ, ಒಂದು ಸದ್ಗುರುವಿನ ಹತ್ರ, ಒಂದು ಯೋಗಿ ಹತ್ರ, ಒಂದು ಜ್ಞಾನಿ ಹತ್ರ. ಅರ್ಥಕ್ಕೂ ಎಲ್ಲರನ್ನು ಸೇರಿಸಿ ಹೇಳುದು ಗುರುಗಳು ಅಂತೇಳಿ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳುದು.
ಮನುಷ್ಯನಿಗೆ ಬೇಕಾದ್ದು ಆರೋಗ್ಯ. ಅರ್ಥ ಆಯ್ತಲ್ಲ? ಆರೋಗ್ಯ ಒಂದು ಇದ್ರೆ ಎಲ್ಲವೂ ಇದ್ದಾರೆ, ಎಲ್ಲ ದೇವಾನ ದೇವತೆಗಳು ನಮ್ಮೊಟ್ಟಿಗಿದ್ದಾರೆ ಅಂತೇಳಿ ಅರ್ಥ. ಆರೋಗ್ಯ ಒಂದು ಚೆನ್ನಾಗಿದ್ರೆ, ಇರುವಷ್ಟು ದಿನ ಆರೋಗ್ಯ ನಮಗಿರ್ಬೇಕು ಎಂಬ ಪ್ರಾರ್ಥನೆ ಇರಬೇಕು ಪ್ರತಿನಿತ್ಯ ಮನೆ. ಇರುವಷ್ಟು ದಿನ ಆರೋಗ್ಯ ಚೆನ್ನಾಗಿರ್ಬೇಕು, ಅದನ್ನು ನಾವೇ ಕಾಪಾಡಿಕೊಳ್ಬೇಕು. ಭಗವಂತ ಎಲ್ಲವನ್ನು ಕೊಟ್ಟ, ಆರೋಗ್ಯದಿಂದ ಕಳಿಸಿದ ನಮ್ಮನ್ನು ಭೂಮಿಗೆ. ಆ ಆರೋಗ್ಯವನ್ನು ಕೇಳಿಸುವುದು ನಾವು, ಪ್ರತಿಯೊಂದು ವಿಚಾರವನ್ನು ಕೇಳಿಸುವುದು ನಾವು ಇಲ್ಲಿ. ಕಾರಣ ಏನು ಗೊತ್ತುಂಟ? ನಮ್ಮ ಒಳಗಿರುವುದು ನಾನು. ಹಿರಿಯರ ಅನುಭವದ ಮಾತನ್ನು ನಾವು ಕೇಳುವುದಿಲ್ಲ. ಒಂದು ವಿಷಯ, ಅವರವರ ಅನುಭವವೇ ಅವರವರಿಗೆ ಶ್ರೇಷ್ಠವಾದರೂ ಕೂಡ ಆ ಅನುಭವ ಸಿಗಬೇಕಾದ್ರೆ ಇನ್ನೊಂದು ಅನುಭವ ಬೇಕೇ ಬೇಕು ಅಲ್ವಾ? ಯಾರೋ ಒಬ್ರು ಹೇಳಿರ್ತಾರೆ ಅದು ಬೇವಿನ ಮರ ಅಂತೇಳಿ, ಎಷ್ಟೋ ವರ್ಷಗಳ ಹಿಂದೆ. ಇವತ್ತಿಗೆ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಬೇವಿನ ಮರ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅಶ್ವತ್ಥ ಮರ ಅಂತ ಹೇಳಿರ್ತಾರೆ, ಇದೊಂದು ಗುಲಾಬಿ ಹೂ ಅಂತ ಹೇಳಿರ್ತಾರೆ. ನಾವಿಟ್ಟ ಹೆಸರು ಗುಲಾಬಿ ಹೂ ಅಂತ ಹೇಳಿ. ಯಾರೋ ಒಬ್ಬ ಪುಣ್ಯ ಆತ್ಮ ಇಟ್ಟಂತೆ ಸರಿ, ಯಾವುದು? ಗುಲಾಬಿ ಹೂ, ಒಂದು ಬೇವಿನ ಮರ, ಒಂದು ಅರಳಿ ಮರ, ಒಂದು ಅಶ್ವತ್ಥ ಮರ, ಒಂದು ತುಳಸಿ ಗಿಡ ಅಲ್ವಾ? ಇವತ್ತಿಗೆ ಕೂಡ ನಾವು ಹೇಳ್ತಾ ಬರ್ತಾ ಇದ್ದೇವಲ್ಲ ಅದನ್ನು. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ. ಹೊಗೆ ಬಂದ್ರೆ ಒಳ್ಳೇದು. ಈ ಯಜ್ಞದ ಹೊಗೆಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಕಲಿಬೇಕು. ಹಲವಾರು ವ್ಯಾಧಿಗಳು ಹೋಗ್ತದೆ. ಅಯ್ಯೋ ಹೊಗೆ ಬಂತು ಅಂತೇಳಿ ಕಣ್ಣು ಮುಚ್ಚುದು, ಅಯ್ಯೋ ಹೊಗೆ ಬಂತು ಹೋಗುದು ಅಂತ ಹೇಳಿದ್ರೆ ನಿಮಗೆ ಅದು ಸ್ವೀಕರಿಸುವ ಶಕ್ತಿ ಇಲ್ಲ ಅಂತ ಅರ್ಥ. ಇಂದಿನ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಈ ಹೊಗೆ. ಇಂದಿನ ಕಾಲದಲ್ಲಿ ಸೌದೆಯಲ್ಲಿ ಅಡಿಗೆ ಮಾಡಬೇಕಿತ್ತು, ಒಲೆಯಲ್ಲಿ ಅಡಿಗೆ ಮಾಡಬೇಕಿತ್ತು. ಅವಾಗ ಆರೋಗ್ಯ ಚೆನ್ನಾಗಿತ್ತು. ಒಂದು ಮರ ಅದು ಆಗಲಿಕ್ಕೆ ಅಲ್ವಾ? ಅಡಿಗೆ ಮಾಡುವಾಗ ಒಂದು ಮರ ಬೇಕು. ಆ ಮರ ಸತ್ತು ಹೋದ ನಂತರ ತಾನೆ ಅದನ್ನು ನಾವು ಅಡಿಗೆಗೆ ಉಪಯೋಗಿಸ್ತೇವೆ. ಮರವನ್ನು ಸತ್ತು ಹೋದ ನಂತರ ಕೂಡ ಅದು ಅಷ್ಟು ಪ್ರಯೋಜನ ಕೊಡ್ತದೆ ಅಂತ ಹೇಳಿದ್ರೆ, ಇದನ್ನು ತಿಳಿದ ಮನುಷ್ಯ ಎಷ್ಟು ಜೀವಂತವಾಗಿರುವಾಗ ಎಷ್ಟು ಶುದ್ಧವಾಗಿರಬೇಕು. ಮನುಷ್ಯ ಸತ್ತು ಹೋದ ನಂತರ ಏನು ಪ್ರಯೋಜನಕ್ಕೆ ಬರ್ತದೆ? ಮನುಷ್ಯ ಸತ್ತು ಹೋದ ನಂತರ ಏನು ಪ್ರಯೋಜನಕ್ಕೆ ಬರ್ತದೆ ಅಂತ ಕೇಳುದು. ಒಂದು ಮರ ಸತ್ತು ಹೋದ್ರೆ, ಮರ ಒಂದು ಗಾಳಿಗೆ ಬಿದ್ರೆ, ಅಲ್ಲ ಮರವನ್ನೇ ಕಟ್ಟು ಮಾಡಿ ತಂದು ಒಂದು ಬೆಂಕಿಯಲ್ಲಿ ಇಟ್ರೆ, ಅದಕ್ಕೊಂದು ಬೆಂಕಿ ಹಾಕಿದ್ರೆ ಅದರಿಂದ ಬರುವ ಆ ಒಂದು ಪವಿತ್ರವಾದ ಸ್ಥಿತಿ, ಅದು ಬರುವುದು ಹೊಗೆಯ ಸ್ಥಿತಿಯಲ್ಲಿ ಬರುವುದು. ಅದರಲ್ಲಿರುವ ಶುದ್ಧವಾದ ಪವಿತ್ರವಾದ ಸ್ಥಿತಿಯಲ್ಲಿ ಈ ಮರದ ಒಳಗಿರುವುದು. ಅರ್ಥ ಆಯ್ತು? ಆಮ್ಲಜನಕ ಅಂತ ಹೇಳ್ತಾರೆ, ಪ್ಯೂರ್ ಆಕ್ಸಿಜನ್ ಅಂತ ಹೇಳ್ತಾರೆ. ಅರ್ಥ ಆಯ್ತು? ಅದು ಸುಟ್ಟರೂ ಕೂಡ ಅದು ಆಕ್ಸಿಜನ್ ಅನ್ನೇ ನಮಗೆ ಕೊಡ್ತದೆ, ಅಷ್ಟು ಶುದ್ಧವಾಗಿರ್ತದೆ. ಇದನ್ನು ಟೆಸ್ಟ್ ಮಾಡಿದವರು ಇದ್ದಾರೆ. ಅರ್ಥ ಆಗ್ತದೆ? ಹಾಗೆ ಹೊಗೆ ಬರ್ತದೆ ಅಂತೇಳಿ ನಾವೆಂತ ಮಾಡ್ಲಿಕ್ಕಾಗ್ತದೆ? ಏನು ಮಾಡ್ಲಿಕ್ಕೆ ಆಗುದು? ನಾವು ಹೊಗೆಯಲ್ಲೇ ಇರುವುದು. ನಮ್ಗೆ ಯಾವಾಗಲೂ ಬೆಂಕಿ ಬೇಕೇ. ಆ ಬೆಂಕಿಯಲ್ಲೇ ಇರುವುದು, ಬೆಂಕಿಯಲ್ಲೇ ಇದ್ದು ಭಸ್ಮ ಆಗಿ ಹೋಗ್ಬೇಕು ಅಂತ ಹೇಳುದು. ಆ ಭಸ್ಮ ಆಗಿ ಹೋಗೋದಕ್ಕೆ ಈ ಸ್ಥಿತಿ ಅಂತ ಹೇಳುದು. ಇಷ್ಟು ದೂರ ಬಂದದ್ದು. ಮತ್ತೆ ನಿಮ್ಮ ಕಷ್ಟಗಳನ್ನು ಹೇಳಲಿಕ್ಕೆ ಬಂದದ? ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿದ್ರೆ ಇದರ ಪರಿಹಾರ ಆಗುದು, ಖಂಡಿತವಾಗಿ ಆಗುದು. ಪರಮ ಸತ್ಯ ಇದೆ. ನಿಮ್ಮ ಪರಿಹಾರವನ್ನು ನೀವೇ ಮಾಡಿಕೊಳ್ಬೇಕು. ನಿಮ್ಮ ಸ್ಥಿತಿಯನ್ನು ನೀವೇ ಕಾಪಾಡಿಕೊಳ್ಬೇಕು. ಆ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗ್ತದೆ, ಈ ಗುರುಗಳ ಹತ್ರ ಹೋಗಿ ಒಳ್ಳೇದಾಗ್ತದೆ, ಆ ಜ್ಯೋತಿಷರ ಹತ್ರ ಹೋಗಿ ಒಳ್ಳೇದಾಗ್ತದೆ ಅಂತ ಹೇಳೋದೆಲ್ಲ ನಿಮ್ಮ ಭ್ರಮೆ ಇದೆ. ಸತ್ಯವನ್ನು ತಿಳಿಯಿರಿ ಅಂತ ಹೇಳುದು. ಸತ್ಯವನ್ನು ತಿಳಿದು ಸತ್ಯದ ದಾರಿಯಲ್ಲಿ ಹೋಗಿ ಪ್ರಯತ್ನ ಪಡಿ. ನಾನು ಎಂಬುದು ಶಾಶ್ವತ ಅಲ್ಲ, ನಾನು ಎಂಬುದು ಒಂದಲ್ಲೊಂದಿನ ಮಣ್ಣಲ್ಲೇ ಮಣ್ಣಾಗಿ ಹೋಗ್ತೇನೆ. ಈ ದೇಹ ಒಂದಲ್ಲೊಂದು ರೀತಿಯಲ್ಲಿ ಗೊಬ್ಬರ ಆಗ್ತದೆ ಈ ಮಣ್ಣಿಗೆ ಎಂಬ ಸತ್ಯವನ್ನು ತಿಳಿಯಿರಿ. ಆಗ ಜೀವ ಉಂಟು ನಿಮ್ಮಲ್ಲಿ ಭಗವಂತ ಇದ್ದಾನೆ. ನೀವು ಓಡಾಡ್ತೀರಿ, ಉಸಿರಾಡ್ತೀರಿ, ಎಲ್ಲಾ ವಿಷಯದಲ್ಲಿ ಭಾಗಿಯಾಗ್ತೀರಿ, ಎಲ್ಲಾ ವಿಷಯದಲ್ಲಿ ನೀವು ಈ ಪ್ರಪಂಚದೊಟ್ಟಿಗೆ ಬೆರೀತೀರಿ ಅಂತ ಹೇಳಿದರೆ ನೀವು ಯಾವ ರೀತಿ ಇರಬೇಕು ಅಂತೇಳಿ ನೀವು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳುದು. ಅರ್ಥ ಹೇಳುದು? ಶಾಶ್ವತ ಅಲ್ಲ,
ಇರುವಷ್ಟು ದಿನ ಶಾಶ್ವತ. ಆ ಇರುವಷ್ಟು ದಿನದಲ್ಲಿ ಈ ಕ್ಷಣ ಎಂಬುದು ಅತ್ಯಮೂಲ್ಯವಾದಂತ ಸತ್ಯವಾದ ಸ್ಥಿತಿ. ಮನುಷ್ಯನ ಜೀವನದಲ್ಲಿ ಸತ್ಯವಾದ ಸ್ಥಿತಿಯಲ್ಲಿ ಉಂಟು ಗೊತ್ತಿದ್ರೆ ಈ ಕ್ಷಣ ನನ್ನದು ಅಂತ ಹೇಳ್ತಾನಲ್ವ, ಅಲ್ಲಿ ಸತ್ಯವಾದ ಸ್ಥಿತಿಯನ್ನು ಕಂಡುಕೊಳ್ಳಲಿಕ್ಕೆ ಆಗುದು. ಪ್ರಪಂಚದಲ್ಲಿ ಬಂದ ಮಹಾ ಜ್ಞಾನಿಗಳೆಲ್ಲ ಹೇಗೆ ಸೃಷ್ಟಿಯಾದ್ರು ಅಂತ ಹೇಳಿದ್ರೆ ಒಂದು ಕ್ಷಣದಲ್ಲಿ ಸೃಷ್ಟಿಯಾದ್ರು. ಅವರು ವೇದವನ್ನು ಓದಿಲ್ಲ, ಗ್ರಂಥವನ್ನು ಓದಿಲ್ಲ, ಅನೇಕ ರೀತಿಯ ವಿಚಾರಗಳನ್ನು ಅವರು ಓದಿಲ್ಲ. ಒಂದು ಕ್ಷಣದ ಅನುಭವದಿಂದ ಜೀವನವನ್ನೇ ಪರಿವರ್ತನೆ ಮಾಡಿಕೊಂಡ್ರು. ಒಂದು ಕ್ಷಣದ ಅನುಭವ. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವ ಗೊತ್ತಾಗ್ತದೆ. ಪ್ರತಿಯೊಬ್ಬರು ಮಹಾ ಜ್ಞಾನಿಗಳ ಸತ್ಯ ಸ್ಥಿತಿಯನ್ನು ನಾನು ಹೇಳುದು. ನೀವು ಬೇಕಾದ್ರೆ ಸ್ವಲ್ಪ ಅವರ ರಿಸರ್ಚ್ ಮಾಡಿ, ಅವರನ್ನು ಚರಿತ್ರೆಯಲ್ಲಿ ತೆಗೆದು ಓದಿ ನೋಡಿ, ಅವರು ಹೇಗೆ ಜ್ಞಾನ ಪಡ್ಕೊಂಡ್ರು ಅಂತೇಳಿ, ಯಾವ ರೀತಿಯಲ್ಲಿ ಜ್ಞಾನ ಪಡ್ಕೊಂಡ್ರು ಅಂತೇಳಿ, ಯಾವ ರೀತಿಯಲ್ಲಿ ಸತ್ಯವನ್ನು ತಿಳ್ಕೊಂಡ್ರು ಅಂತೇಳಿ. ಅಷ್ಟು ಸುಲಭ ಇಲ್ಲ ಈ ಜ್ಞಾನದ ಸ್ಥಿತಿಯನ್ನು ತಿಳಿದುಕೊಳ್ಳುವುದು. ಒಂದು ಗುರುವಿನ ಹತ್ರ ಬಂದು ಸೇವೆ ಮಾಡುವಷ್ಟು ಸುಲಭ ವಿಚಾರ ಅಲ್ಲ. ಪ್ರಪಂಚದಲ್ಲಿ ಅನೇಕ ರೀತಿಯಲ್ಲಿ ಗುರುಗಳಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ನಿಜ ಸ್ಥಿತಿಯಲ್ಲಿ ಇರುವಂತ ಕೆಲವು ಸ್ಥಿತಿಗಳಿದೆ, ಅರ್ಥ ಆಯ್ತಲ್ಲ? ಆ ಸ್ಥಿತಿ ಮಾತ್ರ ನಾನು ಹೇಳುವುದಿಲ್ಲ, ಮಾತಾಡು. ನಮಗೆ ಒಳ್ಳೆದಿಲ್ಲ, ಕೆಟ್ಟದಿಲ್ಲ, ಸಂತೋಷವಿಲ್ಲ, ದುಃಖವಿಲ್ಲ, ಎಲ್ಲರೂ ಬರ್ತಾರೆ ಗುರುವೇ ಅಂತ ಬರ್ತಾರೆ. ಎಲ್ಲರೂ ಬರ್ತಾರೆ ಗುರುವೇ ಅಂತ ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಏನೋ ಒಂದು ಅವರ ಆಸೆಯನ್ನು ಇಡ್ತಾರೆ, ಎಲ್ಲ ಮಾತಾಡ್ತಾರೆ, ಗುರುವೇ ಶರಣಂ ಅಂತ ಹೇಳ್ತಾರೆ. ಕೊನೆಗೆ ಅದೇ ಗುರುವನ್ನು ಗುರುವೇ ಶರಣಂ ಅಂತ ಹೇಳಿದ ನಾಲಿಗೆಯಲ್ಲೇ ಅದು ಸರಿ ಇಲ್ಲಪ್ಪ, ಅವರು ಸರಿ ಇಲ್ಲ. ಇದೆಲ್ಲ ಅನುಭವದ ಮಾತುಗಳು. ಆದ ಕಾರಣ ಹೇಳುದು ಆ ಸತ್ಯ ಸ್ಥಿತಿಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು. ಗುರು ಆದವನು ನೀನಿದ್ದಾಗೆ ಆ ಗುರು ಇದ್ದರೆ ಅದಕ್ಕೊಂದು ಅರ್ಥವೇ ಇಲ್ಲ ಅಂತ ಹೇಳುದು. ಮತ್ತೆ ಗುರುವಿಗೆ ಮತ್ತು ಶಿಷ್ಯನಿಗೆ, ಮತ್ತೆ ಗುರುವಿಗೆ ಮತ್ತು ಭಕ್ತನಿಗೆ ಏನು ಸಂಬಂಧ? ಮತ್ತೆ ಹೇಗೆ ಗುರು ಮತ್ತು ಶಿಷ್ಯ ಒಂದಾಗುದು? ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರೆ, ದೇವರ ದರ್ಶನ ಆಗ್ತದ. ದೇವಸ್ಥಾನದಲ್ಲಿ 24 ಗಂಟೆ ಇರುವ ಆ ಪೂಜೆ ಮಾಡುವ ಅರ್ಚಕರಿಗೆ, ಆ ಪುರೋಹಿತರಿಗೆ ದೇವರ ದರ್ಶನ ಆಗ್ತದ? ದೇವರ ದರ್ಶನ ಆಗಿರ್ತಾರೆ ಅವರು. ನಿಜವಾಗಿ ಅವರಿಗೆ ದೇವರ ದರ್ಶನ ಆಗ್ತಿದ್ರೆ ಆ ಸ್ಥಳವನ್ನು ಬಿಟ್ಟು ಅವರು ಒಂದು ನಿಮಿಷ ಆ ಕಡೆ ಈ ಕಡೆ ಹೋಗ್ತಿದ್ರ ಅಂತ ಕೇಳೋದು. ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸರ್ವಸ್ವವು ಇಲ್ಲೇ ಉಂಟಪ್ಪ, ಇಲ್ಲೇ ಕುತ್ಕೊಳ್ತಾರೆ ಅಂತ ಕುತ್ಕೊಳ್ತೀರಿ. ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಆಗುದಿಲ್ಲ, ಒಂದು ಗುರುಗಳ ಹತ್ರ ಹೋಗಿ ದೇವರ ದರ್ಶನ ಆಗುದಿಲ್ಲ, ಎಂತೆಂಥ ಮಹಾಜ್ಞಾನಿ ಹತ್ರ ಹೋಗಿ ದೇವರ ದರ್ಶನ ಆಗುದಿಲ್ಲ. ಯಾವಾಗ ನಿಮ್ಮ ಒಳಗೆ ನೀವು ಹೋಗ್ತೀರಿ ಆವಾಗ ನಿಮ್ಗೆ ದೇವರ ದರ್ಶನ ಆಗ್ತದೆ. ಯಾವಾಗ ನಿಮ್ಮ ಒಳಗೆ ನೀವು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀರಿ, ನಿಮ್ಮನ್ನು ನೀವು ಯಾವಾಗ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ, ಆವಾಗ ನಿಮ್ಗೆ ದೇವರ ದರ್ಶನ ಆಗ್ತದೆ. ಆಗ ಇಂಥ ಒಂದು ಸತ್ಯ ಸ್ಥಿತಿ ಉಂಟು ನಿಮ್ಮ ಒಳಗೆ ಅಂತ ಹೇಳಿಕೊಟ್ಟದ್ದು ನಮ್ಮ ಋಷಿಮುನಿಗಳು. ಅರ್ಥ? ಇಂಥ ಒಂದು ಸ್ಥಿತಿ ಉಂಟು ನಿಮ್ಮ ಒಳಗೆ ಅಂತೇಳಿ ಹೇಳಿಕೊಟ್ಟದ್ದು ನಮ್ಮ ಋಷಿಮುನಿಗಳು. ಅರ್ಥ ಹೇಳಿದ್ರು ಎಷ್ಟು ಸೂಕ್ಷ್ಮವಾಗಿರ್ಬೇಕು ಅಂತ ಹೇಳಿದ್ರೆ, ಒಂದು ಉದಾಹರಣೆ, ಗುರುಗಳು ಮಾತಾಡ್ತಾ ಇರ್ತಾರೆ, ಏನೋ ಒಂದು ಹೇಳ್ತಾ ಇರ್ತಾರೆ, ಒಂದು ನಾಯಿ ಬೋಳ್ತಾ ಇರ್ತದೆ ಆ ಕಡೆ ಈ ಕಡೆ ಎಲ್ಲ. ನಿಮ್ಮ ಕಿವಿ ಉಂಟಲ್ವೋ ಆ ಶಬ್ದದ ಹತ್ರ ಹೋಗಬಾರ್ದು. ಆ ಶಬ್ದದ ಹತ್ರ ಹೋದ್ರೆ ಮತ್ತೆ ಅದಕ್ಕೆ ಅರ್ಥವೇ ಇಲ್ಲ. ನಿಮ್ಮ ಕಿವಿ ಎಲ್ಲ ಪರಿಪೂರ್ಣವಾಗಿ, ನಿಮ್ಮ ಪಂಚೇಂದ್ರಿಯಗಳು, ಅರ್ಥ ಆಯ್ತಾ, ಪರಿಪೂರ್ಣವಾಗಿ ಆ ಗುರುವಿಗೆ ಫೋಕಸ್ ಆಗಿರ್ಬೇಕು, ಅಷ್ಟು ಸೂಕ್ಷ್ಮವಾಗಿರ್ಬೇಕು. ಆವಾಗ ನಿಮಗೆ ಸಮಯ ಸಂದರ್ಭ ಯಾವುದ್ರ ಅರಿವಿರುವುದಿಲ್ಲ. ಆಗ ನಿಮಗೆ ಏನೂ ಗೊತ್ತಾಗುದಿಲ್ಲ, ಅಶ್ವೆಯೂ ಗೊತ್ತಾಗುದಿಲ್ಲ, ನಿದ್ರೆಯೂ ಬರುದಿಲ್ಲ, ಮೈಕೈಯೂ ನೋವಾಗುದಿಲ್ಲ, ಏನೂ ನಿಮಗೆ ಆಗುದಿಲ್ಲ. ಅಷ್ಟು ಸುಲಭ ಇಲ್ಲ. ಅಂತ ಸ್ಥಿತಿಯಲ್ಲಿರುವವರು ಬಹಳಷ್ಟು ಕಷ್ಟ, ಹುಡುಕಿದ್ರೂ ಸಿಕ್ಲಿಕ್ಕಿಲ್ಲ. ಅಂತವರಿಗೆಲ್ಲ ಈ ಜ್ಞಾನೋಪದೇಶ ಎಲ್ಲ ಮಾಡ್ಬೋದು, ಒಂದು ವಿಷಯವನ್ನು ಹೇಳ್ಬೋದು. ಆಸೆ ಹಿಡಿದವರಿಗೆ ಎಷ್ಟು ಜ್ಞಾನೋಪದೇಶ ಮಾಡಿ ಏನು ಪ್ರಯೋಜನ? ತೂತು ಇದ್ದ ಪಾತ್ರ ತಾನೇ ಇದು ಆಸೆ ಅಂತ ಹೇಳಿದ್ರೆ. ಎಷ್ಟು ತುಂಬಿಸಿದ್ರೆ ಅದು ಹೋಗ್ತಾನೆ ಇರ್ತದೆ, ಎಷ್ಟು ತುಂಬಿಸಿದ್ರೆ ಅದು ಹೋಗ್ತಾನೆ ಇರ್ತದೆ. ಅದು ನಿಲ್ತದ? ಅದಕ್ಕೆ ಎಷ್ಟು ಪ್ಯಾಚ್ ವರ್ಕ್ ಮಾಡಿದ್ರು ಅದು ಯಾವ್ದೊಂದು ರೀತಿಯ ತೂತಾಗಿ ಪುನಃ ಹೋಗ್ತದೆ. ನೀರು ಏನ್ ಮಾಡುದು? ಆಗ ಏನ್ ಮಾಡ್ತಾರೆ, ಈ ಪಾತ್ರೆ ಸರಿ ಇಲ್ಲಪ್ಪ, ಹೊಸ ಪಾತ್ರೆ ಹೋಗ್ತಾರೆ,
ಹಾಗೆ ನಿಮ್ಮ ನಿಮ್ಮ ಪಾತ್ರೆ. ಅರ್ಥ ಆಗ್ತಾ ಹೇಳುದು? ಇಲ್ಲಿ ಮನುಷ್ಯನ ದೇಹದಲ್ಲಿರುವ ನವರಂಧ್ರಗಳು, ನವದ್ವಾರಗಳು, ಅರ್ಥ ಆಯ್ತಲ್ಲ? ಇದ್ರೊಳಗೆ ಹಾಕಿದ್ರೆ ಅದು ಹಾಗೆ ಇರಬೇಕು, ಅದು ಯಾವ್ದಾವ್ದು ರೀತಿಯಲ್ಲಿ ವ್ಯರ್ಥ ಆಗಬಾರ್ದು. ಅರ್ಥ ಆಗ್ತಾ ಹೇಳುದು? ಆಗ ಎಷ್ಟು ರಂಧ್ರಗಳಲ್ಲಿ ಕೆಲಸ ಆಗ್ತದೆ ಯೋಚನೆ ಮಾಡು. ಕಣ್ಣಿನಲ್ಲಿಯೂ ಆಗ್ತದೆ, ಕಿವಿಯಲ್ಲಿ ಆಗ್ತದೆ, ವಾಯುವಲ್ಲಿ ಆಗ್ತದೆ, ಮೂಗಿನಲ್ಲೂ ಆಗ್ತದೆ, ನಾಡಿನಲ್ಲೂ ಆಗ್ತದೆ ಅಲ್ವಾ? ಮೂತ್ರದ್ವಾರದಲ್ಲಿ ಆಗ್ತದೆ, ಗುದದ್ವಾರದಲ್ಲಿ ಆಗ್ತದೆ, ಇನ್ನು ಬಣ್ಣದಲ್ಲಿ, ರೂಪದಲ್ಲಿ, ಚರ್ಮ. ಅರ್ಥ ಆಯ್ತು? ಹೇಳುದು ನಾನು ಎಷ್ಟು ವಿಧದಲ್ಲಿ ವಿಷಯಗಳು ಸೃಷ್ಟಿಯಾಗ್ತದೆ ಅಂತ ಹೇಳುದು ಒಂದು ಮನುಷ್ಯನನ್ನು ನೋಡುವಾಗ. ಆ ಬ್ಯೂಟಿಗಿದ್ದಾನೆ, ಕಲರ್ಫುಲ್ಗಿದ್ದಾನೆ ಇಲ್ಲಿ ಎಲ್ಲರೂ ಮರಳಾಗುದು. ಎಂತ ಉಂಟು ಕೊನೆಗೆ ನೋಡಿದ್ರೆ? ಏನಾದ್ರು ಉಂಟಾ? ಏನಿಲ್ಲ. ಏನಾದ್ರು ಉಂಟಾ ಅಂತ ಕೇಳು. 5 ನಿಮಿಷ ಹಿಂದೆ ಇದ್ದವ ಇನ್ನೊಂದು ಫ್ರೆಂಡ್ ಅಂತ ಇಟ್ಕೊಳ್ಳುವ, ನನ್ನೊಂದು ಫ್ರೆಂಡ್ ಅಂತ ಇಟ್ಕೊಳ್ಳುವ. 5 ನಿಮಿಷದ ಹಿಂದೆ ನಾವು ಏನೋ ಒಂದು ಹಾಯಿ ಬಾಯಿ ಮಾತಾಡಿದ ಟೀ ಕುಡಿದು ಬಂದಿರ್ತೇವೆ. 5 ನಿಮಿಷ ಆದ ಅಥವಾ ಸತ್ತು ಹೋದ, ಇಲ್ಲ ನಾನು ಸತ್ತು ಹೋದೆ, ನಾನು ಇಲ್ಲಿ ಹೋದೆ. 5 ನಿಮಿಷದ ಮುಂದೆ ಇದ್ದೆ ನಾನು, 5 ನಿಮಿಷ ನಂತರ ನಾನು ಇಲ್ಲ. ಯಾಕೆ ಇಲ್ಲ ಇಲ್ಲ ಅಂತ ಹೇಳ್ತಾರೆ? ಇಲ್ಲಪ್ಪ ಅವ ಹೋಗಿಬಿಟ್ಟ, ಅವ ತೀರಿ ಹೋದ, ಅವ ಸತ್ತು ಹೋದ, ಯಾಕೆ ಹೇಳ್ತಾರೆ? ಅವ ಇದ್ದಲ್ಲ, ಅವ ಎಲ್ಲಿ ಹೋದ? ಎಲ್ಲಿ ಹೋಗ್ತಾನೆ? ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಬೆಲೆ ಎಷ್ಟು ದಿನದವರೆಗೆ ಅಂತೇಳಿ ನಿಮಗೆ ಗೊತ್ತಾ? ನಿಮ್ಮ ಮರಣ ಯಾವಾಗ ಅಂತೇಳಿ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಭಗವಂತ ಎಲ್ಲವನ್ನು ಕೊಟ್ಟ, ಮರಣವನ್ನು ಗುಟ್ಟಾಗಿಟ್ಟ ಅಂತೇಳಿ. ಇದನ್ನು ಯಾರಿಗೂ ಹೇಳಿಲ್ಲ. ಇದು ಹೇಳಿದ್ರೆ ಏನು ಬೇಕಾರಾಗಲ್ಲ. ಈ ಸತ್ಯಸ್ಥಿತಿಯನ್ನು ತಿಳಿಯಿರಿ ಅಂತ ಹೇಳುದು. ಆಗ ನಮಗೆ ಜ್ಞಾನ ಬರುವುದು ಗೊತ್ತುಂಟ? ಈ ಕ್ಷಣ ಮಾತ್ರಪ್ಪ, ಯಾವಾಗ ಅಂತ ಗೊತ್ತಿಲ್ಲ. ಈ ಕ್ಷಣ, ಈ ಕ್ಷಣ ನನಗೆ ಗೊತ್ತಿಲ್ಲ. ಈ ಕ್ಷಣದಲ್ಲಿ ಒಳ್ಳೆದೇ ಮಾಡ್ತೇನೆ, ಒಳ್ಳೆದನ್ನೇ ಹೇಳ್ತೇನೆ, ಎಲ್ಲರ ಹತ್ರ ಪ್ರೀತಿಯಿಂದ ಇರ್ತೇನೆ, ಎಲ್ಲರ ಹತ್ರ ಒಂದು ಶರಣಾಗತಿಯಲ್ಲಿ ಇರ್ತೇನೆ ಎಂಬ ಸ್ಥಿತಿ ಬರ್ತದೆ. ಆಗ ದ್ವೇಷ, ಮತ್ಸರ ಯಾವುದೂ ಬರುವುದಿಲ್ಲ. ಮುಂದೆ ನಾನು ಇದ್ದೇನೆ ಇವತ್ತು ಗೊತ್ತಿಲ್ಲಲ್ಲ. ಇದನ್ನು ತಿಳಿದ್ರೆ ಬಹಳ ಒಳ್ಳೇದಲ್ವಾ? ಇದನ್ನು ತಿಳಿಯದಿದ್ರೆ, ಇದನ್ನು ತಿಳಿಲಿಕ್ಕೆ ಬರೋದು ಗುರುವಿನ ಹತ್ರ. ಇದನ್ನು ನೀವು ತಿಳಿಬೇಕು ಅಂತ ಆದ್ರೆ ಅದೆಷ್ಟೋ ವರ್ಷಗಳು ಬೇಕು. ಕೆಲವರಿಗೆ 1 ಸೆಕೆಂಡಲ್ಲಿ ಆಗ್ಬೋದು. ಅದು ಜನ್ಮ ಜನ್ಮದ ಪುಣ್ಯದಿಂದ. ಇನ್ನು ಕೆಲವರು ಗುರುವಿನ ಒಟ್ಟಿಗೆ ಇರ್ತಾರೆ ಜನ್ಮ ಜನ್ಮದ ಪಾಪದಲ್ಲಿ. ಜನ್ಮ ಜನ್ಮದಲ್ಲಿ ಮಾಡಿದ ಪಾಪದಿಂದ ಆ ಪಾಪವನ್ನು ಯಾವುದೋ ಒಂದು ರೀತಿಯಲ್ಲಿ ಮುಗಿಸಬೇಕು ಅಂತ ಹೇಳಿ ಗುರುವಿನ ಒಟ್ಟಿಗೆ ಇರ್ತಾರೆ. ಅದು ಜ್ಞಾನ ಆಗುದು, ಅದು ಜ್ಞಾನ ಆಗುದು. ಜ್ಞಾನ ಯಾವಾಗ ನಿಮ್ಮ ಒಳಗೆ ನೀವು ಗುರುವನ್ನು ಸ್ವೀಕಾರ ಮಾಡ್ತೀರೋ, ಆ ಗುರುವಿಗೊಂದು ಸ್ಥಾನವನ್ನು ಕೊಡ್ತೀರೋ, ಆವಾಗ ನಿಮ್ಗೆ ಪ್ರತಿ ಕ್ಷಣ 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 ಕೂಡ ಆ ಗುರುವಿನ ಜೊತೆಗೆ ಇದ್ದಂತ ಅನುಭವ. ನಿಮ್ಮ ಒಂದೊಂದು ಮಾತಿನಲ್ಲೂ, ಒಂದೊಂದು ದಾಟಿಯಲ್ಲೂ, ನಿಮ್ಮ ಒಂದೊಂದು ವಿದ್ಯೆಯಲ್ಲೂ, ನಿಮ್ಮ ಒಂದೊಂದು ಕೆಲಸ ಕಾರ್ಯಗಳಲ್ಲಿಯೂ, ಪ್ರತಿ ಒಂದು ವಿಚಾರದಲ್ಲಿಯೂ ಆ ಗುರು ಹೇಗೆ ಇದ್ದರೆ ಹಾಗೇ ಆಗ್ತೀರಿ ನೀವು ಆಟೋಮೆಟಿಕ್. ಕಣ್ಣು ಮುಚ್ಚಿ ಕೂತ್ಕೊಳ್ಳಿ, ಧ್ಯಾನ ಮಾಡಿ, ಯೋಗ ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ, ಎಂತ ಹೇಳುವುದಿಲ್ಲ. ನಿಜ ಸ್ಥಿತಿಯಲ್ಲಿದ್ದ ಗುರುವಾದವರು ಒಳ್ಳೆ ಸೇವೆ ಮಾಡಪ್ಪ ಅಂತ ಹೇಳ್ತಾರೆ. ಆ ಸೇವೆಯನ್ನು ನೋಡ್ತಾ ಇರ್ತಾರೆ. ಆ ಸೇವೆಯಲ್ಲಿ ಪ್ರೀತಿ ಉಂಟಾ, ಆ ಸೇವೆಯಲ್ಲಿ ಸತ್ಯ ಉಂಟಾ, ಆ ಸೇವೆಯಲ್ಲಿ ಶರಣಾಗತಿ ಉಂಟಾ, ಆ ಸೇವೆಯಲ್ಲಿ ಎಷ್ಟು ಪವಿತ್ರತೆ ಉಂಟು ಅಂತೇಳಿ ನೋಡ್ತಾನೆ ಇರ್ತಾರೆ. ಏನು ಮಾಡ್ತಾರೆ ಗೊತ್ತಾ? ಮಾಡ್ಲಿಕ್ಕೆ ಆಗದ್ದನ್ನು ಮಾಡ್ಲಿಕ್ಕೆ ಹೇಳ್ತಾರೆ. ಆ ನಾಯಿ ಒಂದಲ್ಲಿ ಗಲೀಜು ಮಾಡಿದಪ್ಪ ಹೋಗಿ ತೆಗೆದು ಬಿಡುತ್ತೆ. ಒಬ್ಬ ಬ್ರಾಹ್ಮಣನೇ ಬರ್ತಾನೆ, ಶುದ್ಧವಾಗಿದ್ದವ ಬರ್ತಾನೆ, ಪೂಜೆ ಪುರಸ್ಕಾರ ಮಾಡುವ ಬರ್ತಾನೆ. ಅರ್ಥ ಆಯ್ತಾ? ವೇದ ತಿಳಿದವನೇ ಬರ್ತಾನೆ, ಒಳ್ಳೆ ತಿಳಿದವನೇ ಬರ್ತಾನೆ. ಗುರುವೇ ಅಂತೇಳಿ ಬರ್ತಾನೆ. ಆ ಗುರುವೇ ಶರಣಾಗತಿಯಲ್ಲಿ ಬರ್ತಾರಲ್ವಾ, ಗುರುವನ್ನು ನಂಬಿಕೊಂಡು ಬರ್ತಾರಲ್ವಾ. ಗುರುವನ್ನು ನಂಬದಿದ್ದವರಿಗೆ ಹೇಳುದಿಲ್ಲ ಇಲ್ಲಿ. ಅರ್ಥ ಆಯ್ತಲ್ವಾ? ಆಗ ಏನ್ ಹೇಳ್ತಾರೆ ಗೊತ್ತಂತ, ಅಲ್ಲಿ ಮೊದಲು ನಾಯಿ ಕಕ್ಕುಸು ಮಾಡಿದೆ ತೆಗೆದು ಬಾ ಅಂತ ಹೇಳ್ತಾರೆ.
ಆಗ ಅವ ತೆಗಿಲಿಕ್ಕೆ ಅಂತ ಹೋಗುವಾಗ, ಅದನ್ನು ತೆಗೆಯುವಾಗ, ಅದನ್ನು ಕ್ಲೀನ್ ಮಾಡುವಾಗ ಅವನ ಮನಸ್ಸಿನಲ್ಲಿ ಏನೆಲ್ಲ ಮಾತಾಡ್ತಾನೆ ಎಲ್ಲವೂ ಬರ್ತದೆ. ಇಲ್ಲಿ ಯಾವುದೋ ಒಂದು ಬಂದು ಮುಟ್ತದೆ. ಆಗ ಏನು ಬರ್ತದೆ? ಓ, ನಾನಿಷ್ಟು ಶುದ್ಧವಾಗಿದ್ದೇನೆ, ಇಷ್ಟು ವೇದವನ್ನು ಕಲ್ತಿದ್ದೇನೆ, ಇಷ್ಟು ಪೂಜೆ ಮಾಡ್ತಾ ಇದ್ದೇನೆ, ದೇವಸ್ಥಾನದಲ್ಲಿ ಪುರೋಹಿತನಾಗಿದ್ದೇನೆ, ನನ್ನ ಹತ್ರ ಇವರು ಈ ರೀತಿ ಹೇಳಿಬಿಟ್ರಲ್ಲ. ನಿಜವಾಗಿ ನೀನು ಶುದ್ಧವಾಗಿ ಪೂಜೆ ಮಾಡೋದಾದ್ರೆ ನಿನಗೆ ಯಾವುದು ಇಲ್ಲ. ನೀನು ದೇವರ ಹತ್ತಿರ ಇರುವವನು. ಅರ್ಥ ಆಯ್ತು? ಅಲ್ಲಿ ನಿನಗೆ ಯಾವ ಸ್ಥಿತಿಯೂ ಇಲ್ಲ. ಅಲ್ಲೇ ನಿನಗೆ ಅದು ಗಲೀಜು ಎಂಬ ಸ್ಥಿತಿ ಇಲ್ಲ. ನಾನು ಪವಿತ್ರ ಮಾಡ್ತಾ ಇದ್ದೇನೆ, ನನ್ನಿಂದ ಆ ಸ್ಥಳ ಒಂದು ಪವಿತ್ರವಾಗ್ತಾ ಉಂಟು. ಒಂದು ಗುರುವಿನ ಸೇವೆ, ಗುರುವಿನ ಒಂದು ಮಾತು. ಅರ್ಥ ಆಯ್ತಲ್ಲ? ಆ ಸ್ಥಳವನ್ನು ನಾನು ಪವಿತ್ರ ಮಾಡ್ತೇನೆ ಅಂತ ಹೇಳುವಾಗ ನಿನ್ನ ಆತ್ಮ ಪವಿತ್ರವಾಗುದು, ನಿನ್ನ ಮನಸ್ಸು ಪವಿತ್ರವಾಗುದು. ಈ ಮನಸ್ಸು ಪವಿತ್ರವಾಗುವುದು ಎಲ್ಲಿ ಗೊತ್ತಾ? ಎಲ್ಲೆಲ್ಲ ಗಲೀಜೆಲ್ಲ ಉಂಟಲ್ವ, ಎಲ್ಲ ಕಲ್ಮಶಗಳು ಉಂಟಲ್ವ, ಆ ಕಲ್ಮಶದ ಒಳಗೆ ಹೋಗಿ ನೀವು ಅದನ್ನು ಶುದ್ಧ ಮಾಡ್ತೀರಲ್ವ, ಆವಾಗ ಮನಸ್ಸು ಪವಿತ್ರ ಆಗುದು, ಆವಾಗ ನಿಮ್ಮ ಆತ್ಮ ಶುದ್ಧವಾಗುದು. ಗೊತ್ತಾಗ್ತದೆ? ನಾವು ಮಾಡುವ ಒಂದೊಂದು ಸೇವೆ ಕೂಡ ಒಬ್ಬೊಬ್ಬರಿಗೆ ಉಪಕಾರವಾಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಅದು ಸೇವೆಯಾಗಿರಬೇಕು. ಆಗ ನಮ್ಮನ್ನು ಭಗವಂತ ಯಾಕೆ ಬೇಕಾಗಿ ಸೃಷ್ಟಿ ಮಾಡಿದ್ದಾನೆ? ಇನ್ನೊಬ್ಬರಿಗೆ ಸೇವೆ ಮಾಡು. ಈ ಮನುಷ್ಯ ಜನ್ಮ ಇನ್ನೊಬ್ಬರಿಗೆ ಸೇವೆ ಮಾಡಬೇಕು. ಆ ಇನ್ನೊಬ್ಬರ ಸೇವೆಯಲ್ಲಿ ಸತ್ಯವನ್ನು ತಿಳಿಯಬೇಕು. ಆ ಸತ್ಯವನ್ನು ತಿಳಿದು ತನ್ನ ಒಳಗಿನ ಆ ಸ್ಥಿತಿಯನ್ನು ಕಂಡುಕೊಳ್ಬೇಕು. ಅರ್ಥ ಆಗ್ತದೆ? ಮನುಷ್ಯನಿಗೆ ಮನುಷ್ಯನೇ ಪರಬ್ರಹ್ಮ ಸ್ವರೂಪ. ಒಂದು ಹೇಳಲಿಕ್ಕೆ ಇಷ್ಟಪಡ್ತಾರೆ ಎಲ್ಲರಿಗೆ, ಎಲ್ಲರ ಪ್ರೀತಿಯಿಂದ, ಒಗ್ಗಟ್ಟಿನಿಂದ, ಒಬ್ಬರನ್ನೊಬ್ಬರನ್ನು ಗೌರವದಿಂದ ಎಷ್ಟು ನಮ್ಮಿಂದ ಕೂಡ್ತದೆ ಅಷ್ಟು ನಾವು ಬಗ್ಲಿಕ್ಕೆ ಕಲಿಬೇಕು. ಅರ್ಥ ಆಯ್ತದೆ? ನಮಗೆ ಎಷ್ಟು ಕೂಡ್ತದೆ ಅಷ್ಟು ನಾವು ಬಗ್ಲಿಕ್ಕೆ ಕಲಿಬೇಕು. ನಮಗೆ ಗೊತ್ತುಂಟು ಅಂತೇಳಿ ನಾವು ಮಾತಾಡ್ಲಿಕ್ಕೆ ಹೋದ್ರೆ ಹೋಯ್ತು. ಅರ್ಥ ಆಯ್ತಾ? ಆದ ಕಾರಣ ಹೇಳುದು, ಸುಮ್ಮನೆ ಸುಮ್ಮನೆ ಎಲ್ಲ ಬರಬೇಡಿ, ಸತ್ಯವನ್ನು ತಿಳಿಯಿರಿ. ಸತ್ಯವನ್ನು ತಿಳಿದು ಇವರು ಹೇಗೆ ಅಂತ ಸ್ವಲ್ಪ ಪರೀಕ್ಷೆ ಮಾಡಿ ಎಲ್ಲ ಆದ ನಂತರ ಸರಿ ಹೋಗ್ಬೋದು ಅಂತ ಹೇಳಿದ್ರೆ, ಅವರ ನೋಡ್ಬೋದು ಅಂತ ಹೇಳಿದ್ರೆ ಬನ್ನಿ. ನಮ್ಮಿಂದ ಇಲ್ಲಿ ಯಾರಿಗೂ ಉಪದ್ರ ಇಲ್ಲ, ನಾವು ಯಾರಿಗೂ ಉಪದ್ರ ಮಾಡುವುದಲ್ಲ. ನಮ್ಮ ಕೆಲಸವೇ ಬೇರೆ, ನಾವು ದೊಡ್ಡ ಸ್ಥಿತಿಯೇ ಬೇರೆ. ಅರ್ಥ ಆಯ್ತು? ಜನಗಳನ್ನೆಲ್ಲ ಸೇರಿಸಿಕೊಂಡು, ಭಕ್ತರುಗಳನ್ನೆಲ್ಲ ಸೇರಿಸಿಕೊಂಡು ಇಲ್ಲಿ ಡಾಮ್ ಡೂಮ್ ಅಂತೇಳಿ ಮಾಡೋ ವಿಚಾರ ಎಲ್ಲ ಇಲ್ಲಿ ಇಲ್ಲ. ಇಲ್ಲಿ ಯಾರಿಗೆ ಒಬ್ಬನಿಗೆ ಆ ಸತ್ಯದ ಸ್ಥಿತಿಯನ್ನು ತಿಳ್ಕೊಳ್ಬೇಕು ಅಂತೇಳಿ ಅವನ ವಿಧಿಯಲ್ಲಿ ಬರೆದಿದ್ರೆ ಅವನು ಬಂದೇ ಬರ್ತಾನೆ. ಇದನ್ನು ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಇದು ಪರಮ ಸತ್ಯ. ಇದು ಅಡ್ವರ್ಟೈಸ್ಮೆಂಟ್ ಮಾಡಿ ಬರಬಾರ್ದು, ಒಬ್ಬರಿಗೊಬ್ಬರು ಹೇಳಿ ಬರಬಾರ್ದು. ಹಾಗೆ ಅಂತೇಳಿ ತಿಳಿಯದೆ ಬಂದವರ ಹತ್ರ ಮೊದಲು ಹೇಳುವ ವಿಚಾರವೇ ಇಲ್ಲ. ಅಪ್ಪಿತಪ್ಪಿ ನೀವೇನೋ ಬಂದಿರ್ಬೋದು, ಆ ಬಂದದಕ್ಕೆ ಒಂದು ಮನೆಗೆ ಒಂದು ಬಂದದಕ್ಕೆ ಗೌರವ ಕೊಡುವುದು ಮನೆಯಲ್ಲಿದ್ದವರ ಒಂದು ಧರ್ಮ, ಗುರು ಮನೆಯ ಒಂದು ಧರ್ಮ. ಯಾರು ಬಂದರೂ ಅವ್ರಿಗೊಂದು ಗೌರವ ಕೊಡುವುದು. ಏನೋ ಅಪ್ಪಿತಪ್ಪಿ ನೀವು ಬಂದಿದ್ರೆ ದಯವಿಟ್ಟು ನಿಮ್ಮ ವಿಚಾರವನ್ನು ಮುಂದುವರಿಸಿ ಅಂತ ಹೇಳುವ ಸ್ಥಳ ಇದೆ, ಪ್ರೀತಿಯಿಂದ ಹೇಳುವ ಸ್ಥಳ. ಇಲ್ಲಿ ಪ್ರಪಂಚದಲ್ಲಿ ಯಾರು ಹೇಳಿಕೊಟ್ಟು ಏನು ಪ್ರಯೋಜನ ಇಲ್ಲ ಅಂತ ಹೇಳುದು, ಪ್ರಯೋಜನಕ್ಕೆ ಬರುವುದೇ ಇಲ್ಲ ಅಂತ ಹೇಳುದು, ಇದು ಸತ್ಯಸ್ಥಿತಿ ಅಂತ ಹೇಳುದು. ನೀವಾಗಿ ಅರ್ಥ ಮಾಡಿಕೊಂಡು ನೀವು ನಿಮ್ಮ ಒಳಗಿನ ಜ್ಞಾನದ ಸ್ಥಿತಿಯನ್ನು, ನಿಮ್ಮ ಒಳಗಿನ ಆತ್ಮವಿಶ್ವಾಸವನ್ನು ನೀವು ಯಾವಾಗ ಕಂಡುಕೊಳ್ತೀರಿ, ಆವಾಗ ನಿಮಗೆ ಪ್ರಪಂಚದಲ್ಲಿ ಒಂದು ಒಳ್ಳೆಯ ಒಂದು ಸ್ಥಿತಿ ಸಿಗ್ತದೆ. ಹೊರತು ಇನ್ನೊಬ್ಬನಿಂದ ಸಾಧ್ಯನೇ ಇಲ್ಲ. ಅರ್ಥ ಆಗ್ತದೆ? ಅರ್ಥ ಆಯ್ತಾ? ಮುಂದಕ್ಕೆ ನಿಜವಾಗಿ ಪ್ರಯತ್ನ ಪಡುವಾಗ ಯಾವ್ಯಾವ ಮಾಸ್ಟರ್ಗಳು ಬೇಕು, ಯಾವ್ಯಾವ ಶಾಲೆ ಬೇಕು, ಯಾವ್ಯಾವ ತರಗತಿ ಬೇಕು ಅಂತೇಳಿ ತನ್ನಿಂತಾನಾಗಿ ಸಿಗ್ತದೆ. ಅರ್ಥ ಇಲ್ಲ? ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಹೇಳೋದು. ಯಾರ್ಯಾರು ಪ್ರೀತಿಸುದಲ್ಲ, ನಿಮ್ಮನ್ನು ನೀವು ಪ್ರೀತಿಸಿ ಮೊದಲು. ಭಗವಂತ ನಮಗೆ ಇಷ್ಟೊಂದು ಸ್ಥಿತಿಯನ್ನು ಕೊಟ್ಟಿದ್ದಾನೆ, ಒಂದು ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ. ಈ ಜನ್ಮ ಪವಿತ್ರವಾದ ಜನ್ಮ. ಈ ಜನ್ಮದಲ್ಲಿ ಕೂಡಿದಷ್ಟು ಒಳಿತನ್ನೇ ಮಾಡಿಕೊಂಡು ಹೋಗುವ. ನಮಗೆ ಕಾಣುವುದೆಲ್ಲವೂ ಅದನ್ನು ನಾವು ಸ್ವಚ್ಛ ಮಾಡಿಕೊಂಡೇ ಹೋಗುವ. ನಮ್ಮ ದೃಷ್ಟಿಯನ್ನು ಮೊದಲು ನಾವು ಸರಿ ಮಾಡಿಕೊಳ್ಳುವ. ಅರ್ಥ ಆಯ್ತಲ್ಲ? ನಮ್ಮ ದೃಷ್ಟಿಯನ್ನು ನಾವು ಸ್ವಲ್ಪ ಸರಿ ಮಾಡಿಕೊಳ್ಳುವ. ನಮ್ಮ ದೃಷ್ಟಿ ಸರಿ ಇದ್ದರೆ ಸೃಷ್ಟಿಯೆಲ್ಲ ಸರಿಯೇ ಎಂಬ ಸತ್ಯವನ್ನು ತಿಳಿಯಿರಿ. ಇಲ್ಲಿ ಎಲ್ಲರೂ ಒಂದೇ ಸ್ಥಿತಿಯನ್ನು ತಿಳಿಯಿರಿ. ಈ ಭೂಲೋಕದಲ್ಲಿರುವ ಎಲ್ಲರೂ ಒಂದೇ ಮನುಷ್ಯರು ಎಂಬ ಸತ್ಯವನ್ನು ತಿಳಿಯಿರಿ. ಇಲ್ಲಿ ಯಾವುದು ಶಾಶ್ವತ ಅಲ್ಲ. ನಾವು ಮಾಡಿದ ಒಳ್ಳೆಯದು ಕೆಟ್ಟದ್ದು ಮಾತ್ರ ನಮ್ಮ ಜೊತೆ ಬರುವುದು ಎಂಬ ಸತ್ಯವನ್ನು ತಿಳಿಯಿರಿ. ಈ ಪ್ರಪಂಚವನ್ನು ಬಿಟ್ಟು ಹೋಗುವ ಪಾಪ ಪುಣ್ಯವನ್ನು ಕೂಡ
ಸೇರಿಸಿ ತಗೊಂಡು ಹೋಗ್ತೇವೆ ಎಂಬ ಸತ್ಯವನ್ನು ತಿಳಿಯಿರಿ. ಈ ಪಾಪ ಪುಣ್ಯದ ಮೂಟೆಯನ್ನು ಪುನಃ ನಾವು ಬಿಚ್ಚುವಾಗ ಅದು ಮನುಷ್ಯ ಜನ್ಮದಲ್ಲೇ ಬಿಚ್ಚಬೇಕು ಎಂಬ ಸ್ಥಿತಿಯನ್ನು ತಿಳಿಯಿರಿ. ಇಂಥ ಸ್ಥಿತಿಯನ್ನೆಲ್ಲ ನೀವು ಯಾವಾಗ ನಿಮ್ಮ ಒಳಗೆ ಅರ್ಥ ಮಾಡಿಕೊಳ್ತೀರೋ ಆವಾಗ ನಿಮಗೆ ಆ ಗುರುವಿನ ಆಶೀರ್ವಾದ, ಆ ಗುರುವಿನ ಎಲ್ಲ ಜ್ಞಾನದ ವಿಚಾರಗಳು ತನ್ನಿಂದ ತಾನಾಗಿ ನಿಮ್ಮ ಅಂತರಾತ್ಮಕ್ಕೆ ಸೇರಿದ ಗುರುಗಳು. ಒಬ್ಬೊಬ್ಬರಿಗೆ ಒಂದೊಂದು ಗುರುಗಳಿದ್ದಾರೆ ಅವರ ಅಂತರಾತ್ಮಕ್ಕೆ. ಒಬ್ಬರಿಗೆ ಶಿರಡಿ ಸಾಯಿಬಾಬಾ, ಇನ್ನೊಬ್ಬರಿಗೆ ರಮಣ ಮಹರ್ಷಿ, ಅರ್ಥಾಯ್ತಲ್ಲ, ಇನ್ನೊಬ್ಬರಿಗೆ ಯೋಗಿರಾಮ್ ಸುರತ್ ಕುಮಾರ್, ಹೀಗೆ ಅನೇಕ ಮಹಾಜ್ಞಾನಿಗಳಿದ್ದಾರೆ ಅವರವರ ಅಂತರಾತ್ಮದಲ್ಲಿ. ಆ ಅಂತರಾತ್ಮದಲ್ಲಿ ನಿಮ್ಮ ಅಂತರಾತ್ಮದಲ್ಲಿದ್ದ ಗುರುಗಳು ನಿಮಗೆ ಖಂಡಿತವಾಗಿ ದಾರಿ ತೋರಿಸ್ತಾರೆ. ಇದುವೇ ಗೋಪಾಲಕರ ಸಂದೇಶ, ದಿವ್ಯ ಸಂದೇಶ, ಸತ್ಯ ಸಂದೇಶ. ಅರ್ಥಾಯ್ತಲ್ಲ? ಶುಭವಾಗಲಿ. ತಿರುಚಿತ್ರಂಬಲಂ ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.